ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಂ ಕನ್ನಡ ವ್ಲಾಗ್. ಇವತ್ತು ಯಾವುದು ಟಾಪಿಕ್ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತ ಅಂದರೆ, ನಮ್ಮ ತಾತಂದಿರು, ನಮ್ಮ ಮುತ್ತಾತಂದಿರು ನೋಡಿರ್ಬೋದು. ನಿಮ್ಮ ತಾತಂದಿರಾಗಿರ್ಬೋದು, ನಿಮ್ಮ ಮುತ್ತಾತಂದಿರಾಗಿರ್ಬೋದು. ಆಗ ಇದ್ದಂತಹ ಫ್ಯಾಮಿಲಿಗಳಲ್ಲಿ ಏನಪ್ಪ ಅಂತ ಅಂದರೆ, ತಾತ ಮುತ್ತಾತಂದಿರ ಅಂತ ಕಾಲದಲ್ಲಿ ಅವಾಗೆಲ್ಲ ಒಂದೇ ಮನೆಯಲ್ಲಿ ಅವರ ಮಕ್ಕಳು 4, 5, 6 ಅವಾಗೆಲ್ಲ ಮಕ್ಕಳುಗಳನ್ನ ಸಾಕ್ತಾ ಬರ್ತಾ ಇದ್ರು ಅಂತ ಅವಾಗ ಅಂತ ಕಾಲಗಳಲ್ಲಿ. ಅವಾಗ ನೋಡಿ ಮಕ್ಕಳಿಗೆ ಅವಾಗ ಚೆನ್ನಾಗಿ ಬೆಳೆಸಿ ಅವಾಗ ಎಜುಕೇಟೆಡ್ ಎಲ್ಲ ಏನಪ್ಪ ಅಂತಂದ್ರೆ ಅವಾಗೆಲ್ಲ ಕಮ್ಮಿನೇ. 4ನೇ ಕ್ಲಾಸ್ ಹೋದ್ರೆ ಸಾಕು, ಅದೇ ಒಂದು ಎಜುಕೇಟೆಡ್ ಅಂತ ಹೇಳ್ತಿದ್ರು ನಮ್ಮ ತಾತನ ಕಾಲದಲ್ಲಿ. ಅವಾಗ ಏನು ಮಾಡ್ತಿದ್ರು, ಮಕ್ಕಳು ಹೊಡಿತಾರೆ ಅಂದ್ಬಿಟ್ಟು ಮಾಸ್ಟರ್ ಹೊಡಿತಾರೆ ಅಂತ ಅಂದ್ಬಿಟ್ಟು ಸರಿಗೆ ಓದ್ತಿರ್ಲಿಲ್ಲ. ಅವಾಗೆಲ್ಲ ಕುರಿ ಕಾಯೋದೇನು, ಮತ್ತು ಆಗಂತ ಕಾಲದಲ್ಲಿ ಕೆಲಸ ಮಾಡೋದೇನು, ಎಮ್ಮೆ ಕಾಯ್ದು, ಹಸ ಕಾಯ್ದು, ಮತ್ತು ಜಮೀನು ಕೆಲಸ ಮಾಡೋದು ಇವೆಲ್ಲ ಇರ್ತಾ ಇತ್ತು. ಅವಾಗ ಗೋರ್ಮೆಂಟ್ ಕೆಲಸ ಮನೆ ಮಕ್ಕಳು ಬರ್ತಾ ಇರ್ಬೇಕಾರೆ ಅವಾಗ ಮಕ್ಕಳುಗಳು ಹೋಗ್ತಿರ್ಲಿಲ್ಲ, ತಂದೆ ತಾಯಿಗಳು ಕಳಿಸ್ತಿರ್ಲಿಲ್ಲ. ಯಾಕೆಂದರೆ 1 ಎಕರೆ ಜಮೀನಿದೆ, ಅಲ್ಲಿ ಉತ್ತಿ ಬಿತ್ತಿ ಅದನ್ನೇ ಬೆಳೆದ್ರೆ ಸಾಕು, ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಇರಬೇಕು ಅನ್ನೋದು ಅವ್ರದ್ದು ಆಸೆ ಇತ್ತು. ತಾತ ಮುತ್ತಾತಂದ್ರೆ ಅಂತ ಕಾಲದಲ್ಲಿ ನಾವು ಹೇಳ್ತಾ ಇರೋದು. ಅವಾಗೇನಪ್ಪ ಅಂತಂದರೆ ಫುಡ್ ರೇಷನ್ ಅವಾಗೆಲ್ಲ ಚೆನ್ನಾಗೇ ಇತ್ತು ಆ ಕಾಲದಲ್ಲಿ. ಅವಾಗೆಲ್ಲ ಏನಪ್ಪ ಬೆಳೀತಿದ್ರು ಅಂದರೆ ಹಸುಗಳು, ಎಮ್ಮೆಗಳು ಮೇಯಿಸ್ತಿದ್ರು ಆ ಕಾಲದಲ್ಲಿ. ಅದೇ ಒಂದು ಅದೇ ಒಂದು ಗೊಬ್ಬರ ನೋಡಿ. ಆ ಕಾಲದಲ್ಲಿ ಯಾವುದೋ ರಾಸಾಯನಿಕ ಗೊಬ್ಬರಗಳು ಇರಲಿಲ್ಲ, ಎಂತ ಇರಲಿಲ್ಲ. ಅವಾಗ ಸಗಣಿ ಗೊಬ್ಬರನೇ, ಓಕೆನಾ. ಅಂಥ ಕಾಲದಲ್ಲಿ ನಮ್ಮ ತಾತ ಮುತ್ತಾತಿಂದ್ರು 100 ವರ್ಷ, 110, 120 ವರ್ಷ ಬದುಕ್ತಿದ್ರು ಅಂತ ಆ ಕಾಲದಲ್ಲಿ. ಏನಪ್ಪ ಅಂತಂದ್ರೆ ಫುಡ್ ಜನ್ರೇಷನ್ನು ಅವ್ರು ಸ್ವಂತ ಸಗಣಿ ನೆಲನೇ ಹಾಕ್ತಿದ್ರು, ಮತ್ತು ಅವರು ಕೆಲಸ ಮಾಡ್ತಿದ್ದು ಚೆನ್ನಾಗೆ, ಮತ್ತು ನೀಟಾಗೆ, ಮತ್ತು ರಾಗಿ ಕಾಳು ಕಡ್ಡಿ ಎಲ್ಲ ಚೆನ್ನಾಗಿ ಬೆಳೀತಿದ್ರು, ಓಕೆನಾ. ಅವಾಗ ಭತ್ತನೂ ಅಂದರೆ ನೀರಾವರಿ ತಕ್ಕನಾಗೆ ಭತ್ತನೇ ಬೆಳೀತಿದ್ರು, ಅಷ್ಟು ಕಮ್ಮಿ ಇತ್ತು. ಅವಾಗ ಏನಪ್ಪ ಅಂದರೆ ಜೋಳ, ರಾಗಿ ಎಲ್ಲ ಬೆಳೀತಿದ್ರು ನೋಡಿ ನಮ್ಮ ತಾತ ಮುತ್ತಾತಿನ ಕಾಲದಲ್ಲಿ. ಅಂಥದ್ನೇ ತಿನ್ಕೊಂಡು ಅವರು ಬುತ್ತಿ ಕಟ್ಕೊಂಡು ಹುಚ್ಚಳ ಚಟ್ನಿ ಇಂಥವೆಲ್ಲ ಕಟ್ಕೊಂಡು ಕೆಲಸ ಮಾಡ್ತಿದ್ರು ಅಂತ ಅಂದಾಗ ನೋಡಿ ಅವ್ರ ಜನ್ರೇಷನ್ನು ಫುಡ್ಡು ಹೇಗೆಲ್ಲ ಇತ್ತು, ಓಕೆನಾ ಫ್ರೆಂಡ್ಸ್. ಇವಾಗೆಲ್ಲ ಏನಪ್ಪ ಅಂತಂದರೆ ಫುಲ್ಲು ರಾಸಾಯನಿಕ ಬಂದ್ಬಿಟ್ಟೈತೆ. ಈಗಂಥ ಕಾಲದಲ್ಲಿ ಫುಲ್ ರಾಸಾಯನಿಕ ಬಂದೈತೆ. ಗೊಬ್ಬರಗಳು ದನ ಗೊಬ್ಬರನೂ ಹಾಕ್ತಾರೆ. ರೇಟ್ ಎಷ್ಟು ಜಂಪ್ ಆಗಿದೆ ಗೊತ್ತಾ ದನದ ಗೊಬ್ಬರ ಅಂತಂದರೆ. ಆ ಕಾಲದಲ್ಲೆಲ್ಲ ಭಾರಿ ಎಲ್ಲಿ ಬೇಕಾದ್ರೂ ಸಿಗ್ತಿತ್ತು. ಈಗ ಕೊಂಡ್ಕೋಬೇಕು ಅಂದರೆ ಭಾರಿ ರೇಟ್ಗಳಿದ್ದಾವೆ, ಲೋಡ್ಗಟ್ಟಲೆ ಭಾರಿ 40-50 ಸಾವಿರಗಳಿದ್ದಾವೆ, ಓಕೆನಾ ಅಂಥ ಗೊಬ್ಬರಗಳು. ಇವಾಗ ಏನಪ್ಪ ಅಂತಂದರೆ ಜಾಸ್ತಿ ರಾಸಾಯನಿಕ ಆಗ್ತಾಯಿದ್ರೆ. ಯಾಕೆಂದರೆ ರಾಸಾಯನಿಕ ಅಷ್ಟೇ ಮನುಷ್ಯತ್ವಂಗೆ ದೇಹಕ್ಕೆ ಅಷ್ಟೇ ಕಾಯಿಲೆಗಳು ಆಗ್ತಾ ಇದ್ದಾವೆ. ಯಾಕೆಪ್ಪ ಅಂದರೆ ನಾವು ಗೊಬ್ಬರಗಳು ಏನೇ ಬೆಳೆದ್ರೂ ನಾವು ತಿನ್ನೋ ಆಹಾರ ಬೆಳಿತೀವಿ, ರಾಸಾಯನಿಕ ಹಾಕ್ತೀವಿ. ಅದೆಲ್ಲ ಫುಲ್ ಏನಪ್ಪ ಅಂದರೆ ರಾಸಾಯನಿಕ, ಅದು ಸಸ್ಯಾಹಾರಿ ಎಲ್ಲ ಆವರಿಸ್ಕೊಂಡ್ಬಿಡ್ತದೆ, ಓಕೆನಾ. ಅದು ಯಾವಾಗ ನಾವು ಬೆಳೆಸ್ಲಿಕ್ಕೆ ಅಂತ ನಾವು ಬೆಳವಣಿಗೆ ಕೊಡ್ತೀವಿ ನಾವು ರಾಸಾಯನಿಕ ಗೊಬ್ಬರನ, ಅವೆಲ್ಲ ಆವರಿಸ್ಕೊಂಡ್ಬಿಡ್ತವೆ. ಅಂದರೆ ಸಸ್ಯಾಹಾರಿ ಎಲ್ಲ ಬೆಳೆದ್ಬಿಡ್ತವೆ ಅದರಲ್ಲಿ. ಅದು ನಾವು ತಿಂದಂಥ ಇದರಲ್ಲಿ ಕಾಯಿಲೆಗಳು ಹೆಚ್ಚಾಗ್ತಾ ಹೋಗ್ತಾ ಇರ್ತವೆ, ಓಕೆನಾ. ಚೆನ್ನಾಗಿದ್ದಾಗ ಕಾಯಿಲೆಗಳು ಹೆಚ್ಚಾಗ್ತಾ ಇರ್ತದೆ ಅಂದಮೇಲೆ ರಾಸಾಯನಿಕ ಎಷ್ಟು ವಿಷಕಾರಿಯಾಗಿದೆ, ಓಕೆನಾ. ಈಗಂಥ ಕಾಲಗಳಲ್ಲಿ ರಾಸಾಯನಿಕಗಳನ್ನು ಗೊಬ್ಬರಗಳ ಹಾಕೋದು ಸ್ವಲ್ಪ ಕಮ್ಮಿ ಮಾಡಿ, ಓಕೆನಾ. ಕೊಟ್ಟಿಗೆ ಗೊಬ್ಬರನ ಹೆಚ್ಚಿಗೆ ಹಾಕೋದು ಜಾಸ್ತಿ ಮಾಡಿ ಅಂತ ನಾನೊಂದು ಹೇಳ್ತಾ ಇದ್ದೀನಿ. ನಮ್ಮ ತಾತರ ಕಾಲದಲ್ಲಿ ಯಾವುದೇ ಹಾಕ್ಬೇಕಾದ್ರೆ ಏನೇನು ಇರಲಿಲ್ಲ, ಹೆಂಗೆ ಬೆಳೀತಿದ್ರು, ಹೆಂಗೆ ತಿಂತಿದ್ರು ನೋಡಿ 100 ವರ್ಷ. ಈಗೆಲ್ಲ ಏನೋ ಮುಂದುವರಿತು, ಓಕೆನಾ. ಸಾಫ್ಟ್ವೇರ್ ಎಲ್ಲ ಮುಂದುವರೆದಿದ್ದಾವೆ ಈಗೆಲ್ಲ. ಅಂದರೆ ಜನಸಂಖ್ಯೆನೂ ಜಾಸ್ತಿ ಆಗ್ತಾಯಿದ್ದಾರೆ, ಸಾವುಗಳು ಹಾಗೇ ಬರ್ತಾ ಇದ್ದಾವೆ ಈಗಂಥ ಜನ್ರೇಷನಲ್ಲಿ. ನೋಡಿದ್ರಲ್ಲ ಫುಡ್ಗಳಲ್ಲಿ ಹೇಗೆಲ್ಲ ಇದೆ, ಓಕೆನಾ. ಮನುಷ್ಯ ಕಾಯಿಲೆ ಆಗ್ತಾ ಇರೋದೆ ಅದರಿಂದ, ಓಕೆನಾ. ನಾವು ಕೊಟ್ಟಿಗೆ ಗೊಬ್ಬರ, ಸಗಣಿ ಗೊಬ್ಬರ ಹಾಕೊಂಡು ಬೆಳೆಸ್ತೀವಲ್ಲ, ಅದು ಪ್ಯೂರ್ ನೋಡಿ ನಾವು ಬೆಳೀತಿದ್ದು, ಓಕೆನಾ. ಅದಕ್ಕೆ ಆ ಕಾಲದಲ್ಲಿ 110 ವರ್ಷ, 120 ವರ್ಷ ಎಲ್ಲ ಬದುಕ್ತಾ ಇದ್ರು. ಈ ಕಾಲದಲ್ಲಿ 50 ವರ್ಷನೂ ಬದುಕೋದು ಹೆಚ್ಚು ಅಂತ ಹೇಳ್ತೀನಿ ಎಲ್ರೂ. ಎಲ್ಲ ಈ ಕಾಲದಲ್ಲಿ 50 ವರ್ಷಕ್ಕೆ ಯಾಕಪ್ಪ ಅಂದರೆ ಫುಡ್ ಜನ್ರೇಷನ್ನು ಕಾಯಿಲೆಗಳು ಜಾಸ್ತಿ, ಸ್ಟ್ರೋಕ್ ಆಗಿರ್ಬೋದು, ಬ್ರೈನ್ ಟ್ಯೂಬ್ ಏನೇನೋ ಬರ್ತಾಯಿದೆ ಕಾಯಿಲೆಗಳು, ಓಕೆನಾ. ಟೆಕ್ನಾಲಜಿಲಿ ಎಂತೆಂಥ ಕಾಯಿಲೆಗಳು ಬರ್ತಿದೆ ಅಂದರೆ ಎಲ್ಲ ಫುಡ್ಡಿಂದನೇ ಬರ್ತೈತೆ, ನಾವು ತಿನ್ನೋ ಆಹಾರಗಳಿಂದನೇ. ಆ ಕಾಲದಲ್ಲಿ ಎಂಥ ಕಾಯಿಲೆ ಇರಲಿಲ್ಲ, ಕಾಯಿಲೆ ಬಂದು ಸಾಯ್ತಾ ಇದ್ದರು ಕಮ್ಮಿ ನೋಡಿ. ಆ ಕಾಲದಲ್ಲಿ ಸಾಯ್ತಾ ಇದ್ದರು ಕಮ್ಮಿ, ಬದುಕ್ತಿದ್ದರು ಜಾಸ್ತಿ. ಅಂದರೆ ನಮ್ಮ ಜೀವನದಲ್ಲಿ ನಾನು ತಿಳ್ಕೊಳ್ಳುವಂತಹ ಘಟನೆಗಳು ಇದೊಂದು ಸ್ಟೆಪ್ ಆಯಿತು. ಇನ್ನೊಂದು ಸ್ಟೆಪ್ ಏನಪ್ಪ ಅಂತಂದರೆ, ನಮ್ಮ ತಾತ ಮುತ್ತಾತಿನ ಕಾಲದಲ್ಲಿ ಒಂದು 4-5 ಜನ ಮಕ್ಕಳು ಇದ್ರು ಅಂತ ತಗೊಳ್ಳಿ, ಓಕೆನಾ.
ಅವಾಗ ಒಂದೇ ಕುಟುಂಬದಲ್ಲಿ ಒಂದೇ ಮನೆಯಲ್ಲಿ ಸೊಸೆದಿರು ತಂದ್ರೂ ಒಂದೇ ಕುಟುಂಬದಲ್ಲಿ ಜೀವನ ನಡೆಸ್ತಾ ಇದ್ರು ಅನ್ನೋದು ಒಂದು ನಾನು ಹೇಳ್ತೀನಿ ಫ್ರೆಂಡ್. ಒಂದೇ ಕುಟುಂಬದಲ್ಲೇ ಬದುಕ್ತಾ ಇದ್ರು ನಮ್ಮ ತಾತ ಮುತ್ತಾತಿಂದ ಆ ಕಾಲದಿಂದನು. ಓಕೆನಾ? ಸೊಸೆದಿರು ಬಂದ್ರು 4 ಜನ ಮಕ್ಕಳು ಸೊಸೆ ತಂದ್ರು ಒಂದೇ ಮನೆಯಲ್ಲಿ 4 ಗೂಡು ಒಲೆ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ನೋಡಿ ಸಂಸಾರ ಫ್ಯಾಮಿಲಿ ಆ ಕಾಲದಲ್ಲಿ ಎಂತೆಂತ ಹೋಗ್ತಿದ್ರು ಅವಾಗ. ಓಕೆನಾ? ಆ ಜನರೇಟರ್ ನೋಡಿ ಅದೆಲ್ಲ ಈಗ ಮರೆಯೋಕ್ಕಂತೂ ಆಗಲ್ಲ. ಆದರೆ ನಮ್ಮ ತಂದೆ ತಾಯಿನೂ ಮಾಡಿದಾರೆ ಅವಾಗೆಲ್ಲ, ನಮ್ಮ ಚಿಕ್ಕಪ್ಪದಿರಾಗಿರ್ಬೋದು ಯಾರೇ ಆಗಿರ್ಬೋದು. ಹಾಗಂತ ಕಾಲದಲ್ಲಿ ಎಲ್ಲ ಒಂದೇ ಮನೆಯಲ್ಲಿ 3 ಜನ ಮಕ್ಕಳು 3 ಜನ ಸೊಸೆ ಬಂದ್ರು ಅವಾಗೆಲ್ಲ ಚೆನ್ನಾಗೇ ನಡ್ಕೊಂಡು ಹೋಗ್ತಿದ್ರು. ನೋಡಿದ್ರೆ ಆಹಾ ಎಂತ ಇದು. ಯಾಕೆಂದ್ರೆ ಆ ಅಣ್ಣ ತಮ್ಮದ್ರಿಗೆ ಕಷ್ಟ ನೋವು ಬತ್ತೋದ್ರ ಒಬ್ಬಂಗ ಗೊತ್ತಾಯ್ತು ಅಂದಾಗ ನೋಡಿ ಅವರೇ ಆಗ್ತಿದ್ರು ಪಕ್ಕದ ಮನೆ. ಅವಾಗ ಆಗಂತ ಕಾಲದಲ್ಲಿ ಬರ್ತಿದ್ರು ಕಮ್ಮಿ, ಆದ್ರೆ ಅವರೇ ನೋಡ್ಕೊತಿದ್ರು. 4 ಜನ ಅಣ್ಣ ತಮ್ಮದಿರು ಇರ್ತಾರಲ್ಲ ಒಂದೇ ಮನೇಲಿ ಹುಷಾರಿಲ್ಲ ಅಂದ್ರೆ ಮಕ್ಳು ಏನೇ ಆದ್ರೂ ಅನುಸರಿಸ್ಕೊಂಡು ಮಾಡ್ತಾ ಇದ್ರು ನೋಡಿ. ದುಡ್ಡಿಲ್ಲ ಅಂದ್ರೆ ಏನೇ ಇಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಒಂದೇ ಕುಟುಂಬದಲ್ಲಿ ಅಣ್ಣ ತಮ್ಮದಿರು ಅವ್ರ ಮಕ್ಕಳನ್ನ ಫ್ಯಾಮಿಲಿನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ರು ನೋಡಿ. ಆ ಕಾಲದಲ್ಲಿ ತಂದೆ ತಾಯಿನೂ ಚೆನ್ನಾಗೆ ನೋಡ್ಕೊತಾ ಇದ್ರು, ಸೊಸೆದಿರು ಹಂಗೆ ಅಚ್ಚುಕಟ್ಟಾಗಿ ಇರ್ತಾ ಇದ್ರು. ಓಕೆನಾ? ಆದ್ರೆ ಈ ಕಾಲದಲ್ಲಿ ನೋಡ್ತಾ ಇದ್ರ ಹುಡುಗಂಗೆ ಏನಪ್ಪಾ ಅಂತಂದ್ರೆ ಈಗ ತಕ್ಷಣ ನಮ್ಮ ಮದುವೆ ಆದ್ರೆ ಬೇರೆ ಹೋಗ್ಲೇಬೇಕು, ನಂಗೆ ಮನೆ ಕಟ್ಕೊಡಿ, ನಂಗೊಂದು ಸೈಟ್ ಕೊಡಿ. ಓಕೆನಾ? ಈಗ ಹೆಣ್ಣು ಕೊಡಕ್ಕೆ ಬಂದವರು ಅವರು ಏನು ಕೆಲಸ ಮತ್ತೆ ಅವ್ರಿಗೆ ಏನು ಪ್ರಾಪರ್ಟಿ ಇದೆ, ಮನೆ ಇದೆಯಾ, ಅವ್ರು ಸಪ್ರೇಟಾಗಿ ಇರಬೇಕು. ನಮ್ಮ ಹುಡುಗಿ ಕೊಟ್ಟರೆ ನಮ್ಮ ಮಗಳು ಅಳಿಯ ಸಪ್ರೇಟಾಗಿ ಇರಬೇಕು, ತಂದೆ ತಾಯಿ ದೂರ ಇರಬೇಕು. ಈ ಕಾಲದಲ್ಲಿ ನೋಡ್ತಾ ಇದ್ರಲ್ಲ ಎಷ್ಟೆಲ್ಲ ಆಗ್ತಾ ಇದೆ ಅನ್ನೋದು. ಆ ಕಾಲದಲ್ಲಿ ಬಡತನ ಕಾಲ, ಏನು ಅಂತಿರಲ್ಲ, ಚೆನ್ನಾಗಿದ್ದಾರ, ಆಸ್ತಿ ಇದೆಯಾ, ಬೆಳೀತಾ ಇದ್ದಾರ, ರಾಶಿ ಇದೆಯಾ, ನೋಡಿ ನಮ್ಮ ಮಗಳು ಚೆನ್ನಾಗಿರ್ತಾರೆ ಅಂದ್ಬಿಟ್ಟು ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಆ ಕಾಲದಲ್ಲಿ ಕೊಡ್ತಿದ್ರು. ಮನೆ ಇದೆ, ಹೊಂದಾಣಿಕೆ ಮಾಡ್ಕೊ ಹೋಗ್ತಾರೆ ಅನ್ನೋದು. ಅವಾಗ ಏನಪ್ಪಾ ಅಂತಂದ್ರೆ ಎಜುಕೇಟೆಡ್ ಅಷ್ಟೇ ಇರಲಿಲ್ಲ. ಈಗೆಲ್ಲ ಎಜುಕೇಟೆಡ್ ಭಾರಿ ಓದೋದ್ರಿಂದ ಟೆಕ್ನಾಲಜಿ ಮುಂದುವರೆದ್ರಿಂದ ಎಲ್ಲ ಈಗ ಸಪ್ರೇಟ್ ಆಗಬೇಕು ಅನ್ನೋದು ಎಷ್ಟೆಲ್ಲ ಈಗ ಪ್ರಕೃತಿ ಮುಂದೆ ಚೇಂಜ್ ಆಗಿದೆ. ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ಹಾಗೆಲ್ಲ ಹಿಂಗೆ ನಡ್ಸ್ಕೊಬತ್ತಿದ್ರು. ಈ ಕಾಲದಲ್ಲಿ ಯಾರು ಆ ರೀತಿ ನಡೆಸ್ತಾನೇ ಇಲ್ಲ. ನೋಡ್ರ ಫ್ರೆಂಡ್ಸ್, ಈಗೆಲ್ಲ ನಮ್ಮ ತಾತಂದಿರು ಕಾಲದಲ್ಲಿ ಫುಡ್ ಎಲ್ಲ ಹೆಂಗಿತ್ತು, ಅವರ ವಂಶಾಭಿವೃದ್ಧಿ ಹೇಗೆಲ್ಲ ನಡ್ಕೊ ಬರ್ತಾಯಿತ್ತು. ಈ ಕಾಲದಲ್ಲಿ ಆ ರೀತಿ ನಡೆಸ್ತಾ ಇದ್ದಾರ. ಅದಕ್ಕೇನೆ ಹಿಂದಿನ ಕಾಲದಲ್ಲಿ ಅವರು ನಮ್ಮ ತಾತ ಮುತ್ತಾದಿನ ಕಾಲದಲ್ಲಿ 110 ವರ್ಷ 120 ವರ್ಷ ಅದಕ್ಕೆ ಫುಡ್ಡಿಂದ ಚೆನ್ನಾಗಿ ಅವರು ಇದರಲ್ಲಿ ಹೆಲ್ತ್ಗಳಲ್ಲಿ ಚೆನ್ನಾಗಿ ಬದುಕ್ತಾ ಇದ್ರು. ಈ ಕಾಲದಲ್ಲಿ 50 ವರ್ಷಕ್ಕೆ ಡಮಾರ್ ಮನುಷ್ಯ. ಓಕೆನಾ? ಎಲ್ಲಿ ನೋಡಿ ಎಲ್ಲ ಕಡೆ ಒಂದೊಂದು ಏರಿಯಾಗಳೆಲ್ಲ ಬ್ಯಾನರು ಓಂ ಶಾಂತಿ. ಓಕೆನಾ? ದುಃಖ ತಪ್ತರು ಹೀಗೆಲ್ಲ ಆಗ್ತಾ ಇದೆ. ನಮ್ಮ ತಾತನ ಕಾಲದಲ್ಲಿ ಹಾಗೆಲ್ಲ ಬ್ಯಾನರ್ ಇರಲಿ, ಸಾವು ಬರ್ತಾ ಇದ್ದು ವರ್ಷಕ್ಕೊಂದೇ ಸಲ ನೋಡಿ, ವರ್ಷಕ್ಕೊಂದು ಸಾವು ಬರ್ತಿದ್ದು. ಇವಾಗ ವರ್ಷಕ್ಕೆ ಸಾವಿರಾರು ಲಕ್ಷ ಸಾವು ಆಗ್ಬಿಟ್ಟೈತೆ ಈಗೆಲ್ಲ. ಓಕೆನಾ? ಫುಡ್ಡು ಜನ್ರೇಷನ್ನು ಎಲ್ಲ ನೋಡಿದ್ರೆ ಎಲ್ಲ ಕಳ್ಳು ಕಿರ್ಕಂತದೆ ಫ್ರೆಂಡ್ಸ್. ಓಕೆನಾ? ನಾನು ಜಾಸ್ತಿ ಏನು ಮಾತಾಡೋದಿಲ್ಲ. ಓಕೆನಾ? ನಮ್ಮ ತಾತನ ಪುರಾತನ ಕಾಲದ್ದು ಅದ್ರ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಹೇಳ್ಕೋಬೇಕಾಯ್ತು ವಿಡಿಯೋದಲ್ಲಿ. ನನ್ನ ವಿಡಿಯೋಗಳಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ವಿಡಿಯೋಗಳಲ್ಲಿ ನಮ್ಮ ಮಾಡಿದ ವಿಡಿಯೋಗಳನ್ನು ಏನಾದರೂ ಇಷ್ಟ ಆದರೆ ಯಾರೆಲ್ಲ ಹೊಸಬ್ರಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಯಾರೆಲ್ಲ ಫುಲ್ ವಿಡಿಯೋ ನೋಡ್ತಾ ಇದ್ದಾರೋ ವಿಡಿಯೋ ನೋಡಿ. ಓಕೆನಾ? ಶೇರ್ ಮಾಡಿ ಎಲ್ಲರಿಗೂ ಅನ್ನೋದು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆನಾ? ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನಾನು ವಿಡಿಯೋ ಮಾಡಿದರೆ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಬಟ್ಟೆಗೆ ಹಾಕೊಂಡು ತಣ್ಣೀರು ಬಟ್ಟೆಗೆ ಹಾಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ರಿಗೂ ಬಾಯ್ ಫ್ರೆಂಡ್ಸ್.